ವಿಜಯಪುರ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಪುರಸಭೆ ಸದಸ್ಯ ಎ.ಆರ್. ಹನೀಫುಲ್ಲಾ ಹಾಗೂ ಅವರ ತಮ್ಮ ಹಮೀದುಲ್ಲಾ ಅವರು ನನ್ನ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾದತ್ ಪಾಷಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪುರಸಭೆಯ ಆವರಣಕ್ಕೆ ಕೆಲಸ ನಿಮಿತ್ತವಾಗಿ ಬಂದಿದ್ದ ನನ್ನನ್ನು ಅಡ್ಡಗಟ್ಟಿ ಏಕಾಏಕಿ ದಾಳಿ ನಡೆಸಿ ಹಲ್ಲೆ ನಡೆಸಿದ್ದಾರೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು? ನಾನು ಪುಸ್ತಕಗಳಿಗೆ ಯಾವುದೋ ಕೆಲಸದ ಮೇಲೆ ಪುಸ್ತಕಗಳಿದೆ. ನಾನು ನಮ್ಮ ಅವ್ರ ಕೌಂತ ನಾಗಶಮನಿಗೆ ನಮ್ಮ ಮಾಡಲು ಸಾವಾಗಿದೆ, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಲ್ಲೇ 18ನೇ ವಾರ್ಡು ಕೌನ್ಸಲರ್ ಹನೀಫುಲ್ಲಾ ಆಮೇಲೆ ಅವ್ನ ತಮ್ಮ ಬಂದು ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಕೆಳಗಾಕಿ ರಿಸರ್ಚ್ಗೆಲ್ಲ ಒಂದು ಕೈ ಕಾಲಿಗೆಲ್ಲ ಒಂದು ದೊಡ್ಡ ಕತ್ತಿನ ಕಾಲಿಕ್ಕಿ ಅವ್ರ ಅಣ್ಣ ತಮ್ಮರು ಇಬ್ಬರೂ ಸಾಯಿಸಾಕ್ತೀವಿ ಅಂತಂದಾಗ ಅಲ್ಲಿರೋ ಜನರೆಲ್ಲ ಬಂದು ಪುರಸಭೆ ಹತ್ರ ಇರೋ ಜನ ಬಂದು ನನ್ನ ರಕ್ಷಣೆ ಮಾಡಿಸಿ ನನ್ನ ಮುಸ್ತಫನವರು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನೀವು ಸಾಯಿಸಾಕ್ತೀವಿ ಅದು ಬಿಡಲ್ಲ ಅಂತೇಳಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಸರ್, ದಯವಿಟ್ಟು ಪೊಲೀಸರು ನನ್ನ ಪ್ರಾಣಕ್ಕೆ ಅಪಾಯ ಇದೆ, ದಯವಿಟ್ಟು ನನಗೆ ರಕ್ಷಣೆ ಕೊಡಬೇಕು. ಈ ಥರ ನಾನು ಒಬ್ಬ ಅಲ್ಪಸಂಖ್ಯಾತ ಅಧ್ಯಕ್ಷ JDS ಪಕ್ಷದ, ನನ್ನ ಮೇಲೆ ದೋಷ ಇಟ್ಕೊಂಡು ಈ ಥರ ನಾನು ಮಾಡಿದ್ದಾರೆ. ಇನ್ನು ಅಮಾಯಕ ಜನರಿಗೆ ಇನ್ನೆಷ್ಟು ಮಾತ್ರ ಮಾಡ್ತಾರೆ ಇವರು. ದಯವಿಟ್ಟು ನನ್ನ ಪೊಲೀಸರು ಸಹಕಾರ ಕೊಟ್ಟು ನನಗೆ ರಕ್ಷಣೆ ಕೊಟ್ಟು ನನಗಾಗಿ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕಂತ ನಾನು ಕೇಳ್ತೀನಿ ಸರ್. ಹಳೆ ದ್ವೇಷ ಏನಾದರೂ ಇತ್ತು ನಿಮ್ಮ ಮೇಲೆ? ಸರ್, ಅದೇನು ದೋಷ ಇತ್ತು ನನ್ನ ಮೇಲೆ ಬೇಕಂತ ಒಂದೇ ಸಹ ಬಂದು ಹಲ್ಲೆ ಮಾಡಿದ್ರು ಸರ್. ರಿಸರ್ಚ್ ಕಡೆ ಹೊಡೆದಿದ್ದಾರೆ, ನೋವಿಗೆ ತಡೆಯಕ್ಕಾಗ್ತಾ ಇಲ್ಲ. ಇಲ್ಲಿ ಧಕ್ಕೆಗೆ ಹೊಡೆದು ವಿಡಿಯೋ ಎಲ್ಲ ಮಾಡಿದ್ದಾರೆ ಜನ. ಅಲ್ಲಿ ನನ್ನ ಕತ್ತು ಮೇಲೆ ಬಿದ್ದೋಗಿದ್ದ ಒಬ್ಬ ಚಿಕ್ಕ ತಮ್ಮ, ಇವನು ಎಳೆಯೋದು ಹೊಡೆಯೋದು ಹನೀಫುಲ್ಲಾ ಕೌನ್ಸಿಲರ್ ಸರ್. ನನಗೆ ದಯವಿಟ್ಟು ರಕ್ಷಣೆ ಕೊಡಿ ಸರ್. ಇದೆ. ನಿಮ್ಮ ಹೆಸರು? ಸಾದತ್ ಪಾಷಾ ಅಂತ ಸರ್.